ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಬರ್ತಾ ಇಲ್ವಾ? ರದ್ದಾದ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆಯಾ? ಹಾಗಾದ್ರೆ ಹೀಗೆ ಚೆಕ್ ಮಾಡಿ ನೋಡಿ. ಗೃಹಲಕ್ಷ್ಮಿ ರದ್ದಾದ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆಯಾ ಹೀಗೆ ಚೆಕ್ ಮಾಡಬೇಕಾಗತ್ತೆ. ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಲಕ್ಷಾಂತರ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರ ಸಹಾಯಧನ ನೀಡ್ತಾ ಇದೆ. ಕುಟುಂಬದ ಮುಖ್ಯಸ್ಥಿ ಆಗಿರುವಂಥ ಅರ್ಹ ಮಹಿಳೆಯರ ಬ್ಯಾಂಕ್ ಖಾತೆಗೆ ಈ ಹಣ ಜಮೆ ಆಗ್ತಾ ಇದೆ. ಆದರೆ ಇತ್ತೀಚೆಗೆ ಅನೇಕ ಮಹಿಳೆಯರಿಗೆ ಹಣ ಬರ್ತಾ ಇಲ್ಲ. ಕೆಲವರ ಅರ್ಜಿಗಳು ರದ್ದಾಗಿದೆ ಅಥವಾ ಪಾವತಿ ಸ್ಥಗಿತಗೊಂಡಿದೆ. ನನ್ನ ಹೆಸರು ರದ್ದಾದ ಪಟ್ಟಿಯಲ್ಲಿದೆಯಾ ಅನ್ನುವ ಪ್ರಶ್ನೆ ಅನೇಕರಲ್ಲಿ ಮೂಡಿದೆ. ನಿಮ್ಮ ಖಾತೆಗೆ ಹಣ ಜಮೆ ಆಗ್ತಾ ಇಲ್ವಾ ಅಂತಂದ್ರೆ ಮೊದಲು ಸ್ಥಿತಿ ಪರಿಶೀಲಿಸುವುದು ಅಗತ್ಯ. ಗೃಹಲಕ್ಷ್ಮಿ ರದ್ದಾದ ಪಟ್ಟಿ ಅಂದ್ರೆ ಏನು ನೋಡಿ. ಯೋಜನೆ ಅಡಿಯಲ್ಲಿ ನೋಂದಾಯಿತ ಕೆಲವು ಅರ್ಜಿಗಳನ್ನ ಸರ್ಕಾರ ಪರಿಶೀಲನೆ ಮಾಡಿದ ನಂತರ ರದ್ದುಗೊಳಿಸಿದೆ. ಅರ್ಹತಾ ಮಾನದಂಡ ಪೂರೈಸದವರು, ದಾಖಲೆಗಳಲ್ಲಿ ದೋಷ ಇರುವವರು ಅಥವಾ ಮಾಹಿತಿ ಹೊಂದಿಕೆ ಆಗದವರ ಹೆಸರುಗಳನ್ನು ರದ್ದುಪಟ್ಟಿಗೆ ಸೇರಿಸಲಾಗುತ್ತದೆ. ಹೆಸರು ರದ್ದಾದ ನಂತರ ಮಾಸಿಕ 2,000 ರೂಪಾಯಿ ಜಮೆ ಆಗುವುದಿಲ್ಲ. ನಿಮ್ಮ ಹೆಸರು ರದ್ದಾಗಿದೆಯೇ? ಹಾಗಾದ್ರೆ ಏನ್ ಮಾಡಬೇಕು ನೋಡಿ. ಮಹಿಳೆಯರು ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ನಲ್ಲಿ ಸ್ಥಿತಿ ನೋಡಬಹುದು. ಸೇವಾ ಸಿಂಧು ಪೋರ್ಟಲ್ ಮೂಲಕ ಅಧಿಕೃತ ವೆಬ್ಸೈಟ್ ತೆಗಿರಿ. ಗೃಹಲಕ್ಷ್ಮಿ ಯೋಜನೆ ಆಯ್ಕೆ ಮಾಡಿ ಅಪ್ಲಿಕೇಶನ್ ಸ್ಟೇಟಸ್ ಅಥವಾ ಬೆನಿಫಿಷಿಯರಿ ಸ್ಟೇಟಸ್ ಅನ್ನ ಕ್ಲಿಕ್ ಮಾಡಿ. ಆಧಾರ್ ಸಂಖ್ಯೆ, ರೇಷನ್ ಕಾರ್ಡ್ ಸಂಖ್ಯೆ ಅಥವಾ ಮೊಬೈಲ್ ಸಂಖ್ಯೆ ನಮೂದಿಸಿ ಸಬ್ಮಿಟ್ ಮಾಡಿ. ರಿಜೆಕ್ಟೆಡ್, ಕ್ಯಾನ್ಸಲ್ಡ್ ಅಥವಾ ಇನ್ಆಕ್ಟಿವ್ ಕಾಣಿಸಿದ್ರೆ ಅರ್ಜಿ ರದ್ದಾಗಿರುವ ಸಾಧ್ಯತೆ ಇದೆ. ಹಾಗಾದ್ರೆ ಅಧಿಕೃತ ಲಿಂಕ್ ಯಾವುದು ಅಂತ ನೋಡೋದಾದ್ರೆ ಈ ಕೆಳಕಂಡಂತಹ ಲಿಂಕ್ ಅನ್ನ ನೀವು ಗಮನಿಸಬಹುದಾಗುತ್ತೆ. ಡಿಬಿಟಿ ಕರ್ನಾಟಕ ಆಪ್ ಮೂಲಕ ಆಪ್ ಡೌನ್ಲೋಡ್ ಮಾಡಿಕೊಂಡು ಆಧಾರ್ ಮೂಲಕ ಲಾಗಿನ್ ಮಾಡಿ ಪೇಮೆಂಟ್ ಸ್ಟೇಟಸ್ ಆಯ್ಕೆ ಮಾಡಿಕೊಳ್ಳಿ. ಗೃಹಲಕ್ಷ್ಮಿ ಸ್ಕೀಮ್ ಆಯ್ಕೆ ಮಾಡಿ ಪಾವತಿ ಇತಿಹಾಸ ಮತ್ತು ಪ್ರಸ್ತುತ ಸ್ಥಿತಿ ನೋಡಿ. ಹಲವು ತಿಂಗಳಿಂದ ಹಣ ಬಂದಿಲ್ಲ ಅಂತಂದ್ರೆ ದಾಖಲೆಗಳಲ್ಲಿ ಸಮಸ್ಯೆ ಇರಬಹುದು ಅಂತ ಅರ್ಥ. ಇನ್ನು ಹಣ ನಿಲ್ಲೋದಕ್ಕೆ ಪ್ರಮುಖ ಕಾರಣಗಳು ಏನು ನೋಡಿ. ಸರ್ಕಾರದ ಪರಿಶೀಲನೆಯಲ್ಲಿ ಈ ಕಾರಣಗಳು ಕಂಡು ಬಂದಿದೆ. ಆಧಾರ್ ಮತ್ತು ರೇಷನ್ ಕಾರ್ಡ್ ಮಾಹಿತಿಯಲ್ಲಿ ವ್ಯತ್ಯಾಸ, ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿರದೇ ಇರುವುದು, ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಿರುವುದು, ದಾಖಲೆಗಳ ಪರಿಶೀಲನೆ ಪೂರ್ಣ ಆಗದೇ ಇರುವುದು, ಮೊಬೈಲ್ ಸಂಖ್ಯೆ ಅಥವಾ ಬ್ಯಾಂಕ್ ವಿವರಗಳು ತಪ್ಪಾಗಿರುವುದು, ಅರ್ಹತಾ ಮಾನದಂಡಗಳನ್ನು ಪೂರೈಸದೇ ಇರುವುದು. ಈ ಕಾರಣಗಳಿಂದ ಅನೇಕ ಅರ್ಜಿಗಳು ತಾತ್ಕಾಲಿಕವಾಗಿ ಅಥವಾ ಶಾಶ್ವತವಾಗಿ ರದ್ದಾಗಿದೆ ಅಂತ ಅರ್ಥ. ಹೆಸರು ರದ್ದಾದ್ರೆ ಏನ್ ಮಾಡಬೇಕು? ಹಾಗಾದ್ರೆ ನೋಡಿ, ಆತಂಕ ಪಡುವಂತಹ ಅಗತ್ಯತೆ ಇಲ್ಲ. ಸರಿಯಾದ ದಾಖಲೆಗಳೊಂದಿಗೆ ಮರುಪರಿಶೀಲನೆಗೆ ಅವಕಾಶ ಇದೆ. ಹತ್ತಿರದ ಗ್ರಾಮ 1 ಕೇಂದ್ರ, ಕರ್ನಾಟಕ 1 ಅಥವಾ ಸೇವಾ ಸಿಂಧು ಕೇಂದ್ರಕ್ಕೆ ಭೇಟಿಯನ್ನ ನೀಡಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಅಥವಾ ಬ್ಯಾಂಕ್ ಪಾಸ್ಬುಕ್ ಅನ್ನ ತಗೊಂಡು ಹೋಗಿ ನೀವು ಪರಿಶೀಲನೆಯನ್ನ ಮಾಡಬಹುದಾಗುತ್ತೆ. ಇದು ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಬಂದಿಲ್ಲ ಅಂತಂದ್ರೆ ರದ್ದಾದ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ನೀವು ಕೂಡ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದಾಗಿದೆ. ಇದಾಗುತ್ತೆ ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ನಿಮ್ಮದು ವೇಗ ನಮ್ಮದು.